ಮುಕ್ಲೆಪ್ಪ ಈಗ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಒಳ್ಳೆ ಅವಕಾಶ ಸಿಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದಾರೆ ಗಾಯತ್ರಿ ಅವರೊಟ್ಟಿಗೆ. ಹೌದು, ಗಾಯತ್ರಿ ಅವರನ್ನ ಮದುವೆಯಾದ ಬಳಿಕ ಮುಕ್ಲೆಪ್ಪನಿಗೆ ಒಂದು ಲಕ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಆರಂಭದಲ್ಲಿ ಅವರಿಗೆ ಸ್ವಲ್ಪ ತೊಂದರೆಗಳಾಯ್ತು. ಸ್ಟೇಷನ್ ಅಂತಲ್ಲ, ಅಂದ್ರೆ ಹಿಂದೂ ಧರ್ಮದ ಹುಡುಗಿಯನ್ನ ಮತಾಂತರ ಮಾಡುವಂತ ಸಲುವಾಗಿ ಮದುವೆ ಆಗಿದ್ದಾರೆ. ಹಾಗೆ ಹೀಗಿಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ನಂತರದಲ್ಲಿ ಫ್ಯಾಮಿಲಿ ಅವರು ಕೂಡ ಒಪ್ಕೋತಾರೆ, ಒಂದಾಗ್ತಾರೆ, ಹೊಂದಾಣಿಕೆ ಆಗುತ್ತೆ. ಸೊ ಹೀಗಾಗಿ ಎಲ್ಲರೂ ಕೂಡ ಫ್ಯಾಮಿಲಿ ಅವರು ಒಟ್ಟಿಗೆ ಇದ್ದಾರೆ, ಆರಾಮಾಗಿದ್ದಾರೆ. ಸದ್ಯ ಆರಾಮಾಗಿ ಜೀವನ ನಡೆಸ್ತಾ ಇದ್ದಾರೆ. ಮುಕ್ಲೆಪ್ಪ ಈಗ ವಿಡಿಯೋಸ್ ಗಳನ್ನ ಮಾಡೋದ್ರಲ್ಲಿ, ಶೂಟಿಂಗ್ ಗಳಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು, ಮುಕ್ಲೆಪ್ಪ ಅವರನ್ನು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಜನರು ಕೂಡ ಇನ್ವೈಟ್ ಅನ್ನ ಮಾಡ್ತಾ ಇದ್ದಾರೆ. ಮುಕ್ಲೆಪ್ಪ ಗಾಯತ್ರಿ ಅವರು ಸಹ ಹೋಗ್ತಾರೆ, ಫಂಕ್ಷನ್ ಸಹ ಭಾಗಿಯಾಗ್ತಾರೆ. ಒಳ್ಳೊಳ್ಳೆ ಅವಕಾಶಗಳು, ಆಪರ್ಚುನಿಟಿ ಕೂಡ ಸಿಗ್ತಾ ಇದೆ. ಮತ್ತೆ ಕೆಲವೊಂದು ಜಾಹೀರಾತು ಪ್ರಮೋಷನ್ ಗಳನ್ನು ಸಹ ಮಾಡ್ತಾರೆ. ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವರ ವಿಡಿಯೋಸ್ಗಳು, ಕಾಮಿಡಿ ವಿಡಿಯೋಸ್ ನಿಮಗೂ ಕೂಡ ಇಷ್ಟನಾ? ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾನೇ ಮನೆ ಮಾತಾದಂತವರು ಮುಕ್ಲೆಪ್ಪ ಮತ್ತೆ ಗಾಯತ್ರಿ. ಮುಂಚೆ ದೊಡ್ಡ ಮಟ್ಟಿಗೆ ಟೀಮ್ ಇತ್ತು, ಆದ್ರೆ ಈಗ ಸ್ವಲ್ಪ ಮಟ್ಟಿಗೆ ಸಣ್ಣ ಟೀಮ್. ಅವರ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರೆಲ್ಲೂ ಕೂಡ ಸೇರಿ ನಟನೆ ಮಾಡ್ಕೊಂಡು ಹೋಗ್ತಾರೆ. ಮುಂಚೆ ಒಬ್ರು ಗೋಡಂಬಿ ಕಾಕ ಅಂತಿದ್ರು, ಅವರು ಕೂಡ ಮುಕ್ಲೆಪ್ಪನ ಜೊತೆಗೆ ಆಕ್ಟಿಂಗ್ ವಿಡಿಯೋಸ್ ಗಳನ್ನೆಲ್ಲ ಮಾಡ್ತಿದ್ರು. ತುಂಬಾ ಚೆನ್ನಾಗಿ ಫೇಮಸ್, ವೈರಲ್ ಆಗ್ತಾ ಇದ್ರು. ಈಗ ಸದ್ಯಕ್ಕೆ ಒಂದು ಸಣ್ಣ ಟೀಮ್, ಏನೇನಂದ್ರು 7-8 ಜನರನ್ನ ಇಟ್ಕೊಂಡು ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ತಾರೆ ಮುಕ್ಲೆಪ್ಪ ಅವರು.